ಓಂ ಮೂರ್ತಿತ್ವೇ ಪರಿಕಲ್ಪಿತಃ ಶಶಭತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕತುಶ್ಚೈದತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿವಿಭುಶ್ಚಾನೇಕಧಾ ಯಃ ಶ್ರುತೌ ವಾಚನ್ನಃ ಸತತಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ಗುರುಗ್ರಹಕ್ಕೆ ಶತ್ರುಗ್ರಹಗಳು ಮಿತ್ರಗ್ರಹಗಳನ್ನು ನೋಡೋಣ. ಗುರುವಿಗೆ ರವಿ, ಚಂದ್ರ, ಕುಜ, ಕೇತುಗ್ರಹಗಳು ಮಿತ್ರಗ್ರಹಗಳಾಗತ್ತೆ. ಶನಿ ಮತ್ತು ರಾಹುಗ್ರಹಗಳು ಸಮಗ್ರಹಗಳಾಗತ್ತೆ. ಬುಧ ಮತ್ತು ಶುಕ್ರಗ್ರಹಗಳು ಶತ್ರುಗ್ರಹಗಳಾಗತ್ತೆ. ಗುರುವಿಗೆ ರವಿ, ಚಂದ್ರ, ಕುಜ, ಕೇತುಗ್ರಹಗಳು ಮಿತ್ರಗ್ರಹಗಳು, ಶನಿ ಮತ್ತು ರಾಹುಗ್ರಹಗಳು ಸಮನಾಗಿರತಕ್ಕಂಥ ಗ್ರಹಗಳು, ಮಿತ್ರತ್ವವೂ ಇಲ್ಲ ಶತ್ರುತ್ವವೂ ಇಲ್ಲ. ಬುಧ ಮತ್ತು ಶುಕ್ರಗ್ರಹಗಳು ಶತ್ರುಗ್ರಹಗಳಾಗತ್ತೆ. ತನ್ನ ಸ್ಥಾನದಲ್ಲಿ ಹಾಗೂ ಆಯಾ ಗ್ರಹಗಳ ದೃಷ್ಟಿಗಳು ಇದ್ದಲ್ಲಿ, ಪಾಪಗ್ರಹಗಳ ದೃಷ್ಟಿ ಇದ್ದಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಶುಭ ಗ್ರಹಗಳ ದೃಷ್ಟಿ ಇದ್ದಲ್ಲಿ ಉತ್ತಮ ಫಲಗಳು ಲಭಿಸುತ್ತೆ. ನಮಸ್ಕಾರ.